ಕಿಡ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ರಾಜ್ಯೋತ್ಸವದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲಾದರೂ ಇರು, ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡಿಗರೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಕನ್ನಡದ ಕೆಂಪು ಮತ್ತು ಹಳದಿ ಬಣ್ಣಗಳ ಬಾವುಟವನ್ನು ಎದೆಯುಬ್ಬಿಸಿ ಹಾರಾಡಿಸುವ ದಿನ. 1956 ನವೆಂಬರ್ 1ರಂದು ಕನ್ನಡ ಮಾತಾಡುವ ಎಲ್ಲ ಪ್ರದೇಶಗಳನ್ನು ಒಂದು ಮಾಡಿ ಮಹಾಮೈಸೂರೆಂದಾಗಿತ್ತು. ಆದರೆ ಅದನ್ನು ಕರ್ನಾಟಕ ಎನ್ನುತ್ತಿರಲಿಲ್ಲ. ಬಹಳ ದಿನದ ಹೋರಾಟ ಮತ್ತು ಒತ್ತಾಯದಿಂದ 1973 ನವೆಂಬರ್ 1ರಂದು ಕನ್ನಡ ಮಾತಾಡುವ ಈ ಪ್ರದೇಶಗಳನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಕನ್ನಡ ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆಯಾಗಿದೆ. ಸುಮಾರು 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಕೇವಲ ಭಾಷೆಯಾಗಿ ಉಳಿಯದೆ ಒಂದು ಸಂಸ್ಕೃತಿಯಾಗಿ ರಂಗಭೂಮಿ, ಸಾಹಿತ್ಯ, ಜಾನಪದ ಹಾಗೂ ನಾನಾ ಕಲೆಗಳ ಅಭಿವೃದ್ಧಿಗೆ ಕನ್ನಡ ಭಾಷೆಯ ಪಾತ್ರ ಮಹತ್ವವಾಗಿದೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಭಾಷೆ ಎಂಬ ಕೀರ್ತಿಗೆ ಕನ್ನಡ ಭಾಷೆ ಪಾತ್ರವಾಗಿದೆ. ಇವರಲ್ಲಿ ನಮ್ಮ ಕುವೆಂಪು ಮೊದಲಿಗರು. ಇಲ್ಲಿಯವರೆಗೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡ ಸಾಹಿತಿಗಳಿಗೆ ಲಭಿಸಿವೆ. ರಾಮಾಯಣದಲ್ಲಿ ಸೀತೆ ಮಾತೆಯನ್ನು ಹುಡುಕಲು ಸಹಾಯ ಮಾಡಿದ ನಮ್ಮ ಹನುಮನೂ ಕನ್ನಡಿಗನೇ. ಗ್ರೀಕ್ ದೇಶದಿಂದ ಬಂದಿದ್ದ ಪ್ರವಾಸಿ ಟಾಲಮಿ ಕ್ರಿಸ್ತಶಕ ಪ್ರಾರಂಭದಲ್ಲಿ ಕರ್ನಾಟಕದ ಹಲವಾರು ವ್ಯಾಪಾರಿ ಕೇಂದ್ರಗಳಾದ ಬಾದಾಮಿ, ಇಂಡಿ, ಕಲಕೇರಿ ಹಾಗೂ ಪಟ್ಟದಕಲ್ಲುಗಳ ಹೆಸರನ್ನು ನಮೂದಿಸಿದ್ದಾನೆ. ಇದರ ಮೂಲಕ ನಮ್ಮ ಕರ್ನಾಟಕ ಆ ಕಾಲದಲ್ಲೇ ಎಷ್ಟೊಂದು ಮುಂದುವರೆದಿದೆ ಅಂತ ಗೊತ್ತಾಗುತ್ತದೆ. 5ನೇ ಶತಮಾನದ ಹಲ್ಮಡಿ ಶಾಸನವು ಕನ್ನಡ ಮೊದಲ ಶಾಸನವಾಗಿದೆ. ಪಂಪ, ರನ್ನಪ್ಪನ ಜನ್ನರಂತಹ ಮಹಾನ್ ಸಾಹಿತಿಗಳು ತಮ್ಮ ಸಾಹಿತ್ಯದ ಮೂಲಕ ಕನ್ನಡಕ್ಕೆ ತಮ್ಮದೇ ಆದ ಕಾಣಿಕೆಯನ್ನು ನೀಡಿದ್ದಾರೆ. ಕರ್ನಾಟಕವನ್ನು ಕದಂಬ, ರಾಷ್ಟ್ರಕೂಟರಂತಹ ಅನೇಕ ಅರಸರು ಆಳಿದ್ದಾರೆ. ಕನ್ನಡ ರಾಜ್ಯೋತ್ಸವವನ್ನು ನಮ್ಮಲ್ಲಿನ ಎಲ್ಲ ಧರ್ಮದ ಜನರು ಯಾವುದೇ ಭೇದ ಭಾವಗಳಿಲ್ಲದೆ ಆಚರಿಸುತ್ತಾರೆ. ಕನ್ನಡವನ್ನು ಹೆಚ್ಚು ಬಳಸೋಣ, ಕನ್ನಡವನ್ನು ಉಳಿಸೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ, ಜೈ. ತಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು. ಈ ವಿಡಿಯೋವನ್ನು ಎಲ್ಲ ಕನ್ನಡಿಗರೆಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡಿಗನನ್ನು ಬೆಳೆಸಿ. ನಿಮ್ಮ ಪ್ರೀತಿಯ ದಕ್ಷ.